ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನೀವು ಇಂಪಾರ್ಟೆಂಟ್ ಮೆಡಿಕಲ್ ಇಂಗ್ಲಿಷ್ ವರ್ಡ್ಸ್ ಅಂದರೆ ಪ್ರಮುಖ ವೈದ್ಯಕೀಯ ಇಂಗ್ಲಿಷ್ ಪದಗಳನ್ನು ಕನ್ನಡ ಅರ್ಥ ಮತ್ತು ಸರಿಯಾದ ಉಚ್ಚಾರಣೆಯೊಂದಿಗೆ ಕಲಿಯಲಿದ್ದೀರಿ. ಈ ಪದಗಳು ದೈನಂದಿನ ಜೀವನ, ಆಸ್ಪತ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸ್ಪೋಕನ್ ಇಂಗ್ಲಿಷ್ಗೆ ತುಂಬ ಉಪಯುಕ್ತವಾಗಿವೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಉಚ್ಚಾರಣೆಯನ್ನು ನನ್ನ ಜೊತೆಗೆ ಅಭ್ಯಾಸ ಮಾಡಿ. ಫಸ್ಟ್ ಲೆಟರ್ ಡಯಾಬಿಟಿಸ್. ಡಯಾಬಿಟಿಸ್ ಅಂದರೆ ಮಧುಮೇಹ. ಇದನ್ನು ಸಕ್ಕರೆ ಕಾಯಿಲೆ ಅಂತಲೂ ಕರೆಯುತ್ತಾರೆ. ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡ. ಸೈಡ್ ಎಫೆಕ್ಟ್. ಸೈಡ್ ಎಫೆಕ್ಟ್ ಅಂದರೆ ಅಡ್ಡ ಪರಿಣಾಮ. ಕ್ವಾರಂಟೈನ್. ಕ್ವಾರಂಟೈನ್ ಅಂದರೆ ಪ್ರತ್ಯೇಕ ವಾಸ. ಆ್ಯಂಟಿಬಯೋಟಿಕ್. ಆ್ಯಂಟಿಬಯೋಟಿಕ್ ಅಂದರೆ ಪ್ರತಿಜೀವಕ. ಡಾಕ್ಟರ್. ಡಾಕ್ಟರ್ ಅಂದರೆ ವೈದ್ಯ. ಹಾಸ್ಪಿಟಲ್. ಹಾಸ್ಪಿಟಲ್ ಅಂದರೆ ಆಸ್ಪತ್ರೆ. ಡಿಸೀಸ್. ಡಿಸೀಸ್ ಅಂದರೆ ರೋಗ. ಸಿಂಪ್ಟೋಮ್. ಸಿಂಪ್ಟೋಮ್ ಅಂದರೆ ಲಕ್ಷಣ. ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ. ಸರ್ಜನ್. ಸರ್ಜನ್ ಅಂದರೆ ಶಸ್ತ್ರವೈದ್ಯ. ಡಯಾಗ್ನೋಸಿಸ್. ಡಯಾಗ್ನೋಸಿಸ್ ಅಂದರೆ ರೋಗ ನಿರ್ಣಯ. ಇಂಜೆಕ್ಷನ್. ಇಂಜೆಕ್ಷನ್ ಅಂದರೆ ಚುಚ್ಚುಮದ್ದು. ಅನೀಮಿಯಾ. ಅನೀಮಿಯಾ ಅಂದರೆ ರಕ್ತಹೀನತೆ. ಎಮರ್ಜೆನ್ಸಿ. ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿ. ಪೇಷಂಟ್. ಪೇಷಂಟ್ ಅಂದರೆ ರೋಗಿ. ಇನ್ಫೆಕ್ಷನ್. ಇನ್ಫೆಕ್ಷನ್ ಅಂದರೆ ಸೋಂಕು. ಪೇನ್. ಪೇನ್ ಅಂದರೆ ನೋವು. ಟ್ಯಾಬ್ಲೆಟ್. ಟ್ಯಾಬ್ಲೆಟ್ ಅಂದರೆ ಮಾತ್ರೆ ಅಥವಾ ಗುಳಿಗೆ. ಓಂಡ್. ಓಂಡ್ ಅಂದರೆ ಗಾಯ. ಫೀವರ್. ಫೀವರ್ ಅಂದರೆ ಜ್ವರ. ಆಪರೇಷನ್. ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆ. ವ್ಯಾಕ್ಸಿನ್. ವ್ಯಾಕ್ಸಿನ್ ಅಂದರೆ ಲಸಿಕೆ. ಸರ್ಜನ್. ಸರ್ಜನ್ ಅಂದರೆ ಶಸ್ತ್ರವೈದ್ಯ. ಇಮ್ಯುನಿಟಿ. ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ. ಚೆಕಪ್. ಚೆಕಪ್ ಅಂದರೆ ತಪಾಸಣೆ. ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂದರೆ ಉಸಿರಾಟ. ಆಕ್ಸಿಜನ್. ಆಕ್ಸಿಜನ್ ಅಂದರೆ ಆಮ್ಲಜನಕ. ಲಂಗ್ಸ್. ಲಂಗ್ಸ್ ಅಂದರೆ ಶ್ವಾಸಕೋಶಗಳು. ಡೈಜೆಷನ್. ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ. ರಿಪೋರ್ಟ್. ರಿಪೋರ್ಟ್ ಅಂದರೆ ವರದಿ. ಸ್ಯಾಂಪಲ್. ಸ್ಯಾಂಪಲ್ ಅಂದರೆ ಮಾದರಿ. ಹೈಜೀನ್. ಹೈಜೀನ್ ಅಂದರೆ ಸ್ವಚ್ಛತೆ. ಪಲ್ಸ್. ಪಲ್ಸ್ ಅಂದರೆ ನಾಡಿ. ICU ಇಂಟೆನ್ಸಿವ್ ಕೇರ್ ಯೂನಿಟ್. ಇದನ್ನು ಕನ್ನಡದಲ್ಲಿ ತೀವ್ರ ನಿಗಾ ಘಟಕ. ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಅಂದರೆ ಹೃದಯ ಬಡಿತ. ಕಿಡ್ನಿ. ಕಿಡ್ನಿ ಅಂದರೆ ಮೂತ್ರಪಿಂಡ. ಬ್ರೇನ್. ಬ್ರೇನ್ ಅಂದರೆ ಮೆದುಳು. ಸ್ಟ್ರೋಕ್. ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಥವಾ ಇದನ್ನು ಲಕ್ವಾ ಅಂತಲೂ ಕರೆಯುತ್ತಾರೆ. ಲ್ಯಾಬ್ ಟೆಸ್ಟ್. ಲ್ಯಾಬ್ ಟೆಸ್ಟ್ ಅಂದರೆ ಪ್ರಯೋಗಾಲಯ ಪರೀಕ್ಷೆ. So friends, this is the end of today's video. If you found these medical English words are useful, please like, share and subscribe to my channel for more such learning videos. Comment below which words you liked most. Thank you for watching.